ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿನಿತ್ಯ ನಮಗೆ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡ್ತಾ ಇರುವಂಥ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರಿದ್ದಾರೆ. ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ಕಾರ. ಯಾದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಈ ಮನುಷ್ಯನಿಗೆ ಸಂಸ್ಕಾರ ಅನ್ನೋದು ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಕೆಲವೊಮ್ಮೆ ಹಿರಿಯರು ಸಂಸ್ಕಾರ ಇರಬೇಕು ಈ ಥರ ಮಾತಲ್ಲಿ ಹೇಳ್ತಿರ್ತಾರೆ. ಈ ಸಂಸ್ಕಾರ ಅಂತಂದರೆ ಏನು, ಯಾವೆಲ್ಲವೂ ಕೂಡ ಒಳಗೊಳ್ಳುತ್ತೆ ಈ ಸಂಸ್ಕಾರದಲ್ಲಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿಯೂ ಈಗಿನ ಲೌಕಿಕ ಪ್ರಪಂಚಕ್ಕೆ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರೂ ತಿಳಿಯೋ ವಿಚಾರ ಇದು. ಏನು, ನಾವು ಸಂಸ್ಕಾರ ಅಂದಿದ ತಕ್ಷಣ ಯಾವ ಲೆಕ್ಕಾಚಾರದಲ್ಲಿ ತೊಗೊತೀವಿ ಅಂದಾಗ, ಮೊದಲನೇದಾಗಿ ಸಂಸ್ಕಾರ ಅಂದಿದ ತಕ್ಷಣ ಹುಟ್ಟಿನಿಂದ ಸಾಯುವವರೆಗೂ ಪ್ರತಿಯೊಬ್ಬ ಮನುಷ್ಯರು ಮಾಡಿಸ್ಬೇಕಾಗಿರೋ ಈ ಸಂಸ್ಕಾರವನ್ನು ನಾವು ತಿಳಿಸ್ತೀವಿ. ಮೊದಲನೇದಾಗಿ ಒಂದು ತಾಯಿ ಗರ್ಭಧಾರಣೆಯನ್ನು ಮಾಡ್ತಾಳೆ. ಆ ಗರ್ಭಧಾರಣೆ ಆದಮೇಲೆ ತದನಂತರ ಮಗುವಿನ ಜನನ ಆದಮೇಲೆ ಮಗುವಿಗೆ ಮೊದಲಾಗಿ ನಾವು ಮಾಡೋದು ಏನು ಅಂದಾಗ ನಾಮಕರಣ. ಅದು ಪ್ರತಿಯೊಬ್ಬ ಮಕ್ಕಳಿಗೂ ತಾಯಿ ತಂದೆಯವರು ಮಾಡಬೇಕಾಗಿರೋ ಮೊದಲ ಕರ್ತವ್ಯ. ಮತ್ತು ನಾಮಕರಣ ಮಾಡ್ತಾರೆ. ಎಷ್ಟೋ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಒಂದೇ ಒಂದು ಹೆಸರಿಡ್ತಾರೆ. ಇಲ್ಲ, ಬಹಳ ತಪ್ಪು. ಮಕ್ಕಳಿಗೆ ನಾಮಕರಣವನ್ನು ಮಾಡಿಸ್ಬೇಕು ಅಂದಾಗ ಮಾಸನಾಮ, ವ್ಯಾವಹಾರಿಕ ನಾಮ, ನಕ್ಷತ್ರ ನಾಮ, ಈ 3 ಹೆಸರುಗಳನ್ನು ಇಡಬೇಕು. ಯಾಕೆ ಈ 3 ಹೆಸರುಗಳನ್ನು ಇಡ್ತೀವಿ ಅಂದರೆ, ಹೆಣ್ಣು ಮಕ್ಕಳಾದರೆ ಮದುವೆ ಸಮಯದಲ್ಲಿ ಅವರಿಗೆ ಬಹಳ ವಿಶೇಷವಾಗಿ ಅವರಿಗೆ ಉಪಯೋಗಕ್ಕೆ ಬರುತ್ತೆ. ಈ ಹೆಸರಲ್ಲಿ ಜಾತಕ ಕೂಡ ಬರ್ತಾ ಇಲ್ಲ, ಮತ್ತೊಂದು ಹೆಸರನ್ನು ತೊಗೊತೀವಿ. ಆ ಹೆಸರಲ್ಲಿ ಜಾತಕ ತೊಗೊತಾ ಇಲ್ಲ, ಮತ್ತೊಂದು ಹೆಸರಲ್ಲಿ ತೊಗೊತೀವಿ. ಈ 3 ಹೆಸರಲ್ಲಿ ಯಾವುದಾದ್ರೂ ಒಂದರಲ್ಲಿ ಜಾತಕ ಕೂಡ ಬರುತ್ತೆ. ಅದಕ್ಕೋಸ್ಕರ 3 ಹೆಸರನ್ನು ಇಡಬೇಕು ಅಂತ ಹೇಳ್ತೀವಿ. ಮತ್ತು ಎಷ್ಟೋ ಜನ ತಂದೆ ತಾಯಿರು ಏನು ತಪ್ಪು ಮಾಡ್ತಾರೆ ಅಂದರೆ, ಮಕ್ಕಳಿಗೆ 2 ಹೆಸರು ಬರೋ ಹಾಗೆ ಲೆಕ್ಕಾಚಾರ ಹೇಳ್ತಾರೆ. ಯಾವ ರೀತಿ ಅಂತ ಬಂದಾಗ, ಶಿವದತ್ತ ಅಂತ ಒಂದು ಹೆಸರು ಇಟ್ಕೊಂಡ್ರು ಅಂತ ಹೇಳ್ತಾರೆ. ಕೆಲವರು ಏನು ಮಾಡ್ತಾರೆ, ಶಿವ ಅಂತ ಕರೀತಾರೆ, ಕೆಲವರು ದತ್ತ ಅಂತ ಕರೀತಾರೆ. ಏನಾಯಿತು ಅಂದರೆ, ಈ ಕಡೆ ಶಿವನಿಗೂ ಬಲ ಬರಲಿಲ್ಲ, ಆ ಕಡೆ ದತ್ತನಿಗೂ ಬಲ ಬರಲಿಲ್ಲ. ಅದಕ್ಕೋಸ್ಕರ ಯಾವುದೇ ಮಕ್ಕಳಿಗೆ ವಿಶೇಷವಾಗಿ ನಾಮಕರಣವನ್ನು ಮಾಡ್ತೀವಿ, ವ್ಯಾವಹಾರಿಕವಾಗಿ ನಾಮಕರಣವನ್ನು ಮಾಡಿದಾಗ ಆ ಹೆಸರು ಒಂದೇ ಆಗಿರಬೇಕು. ಇಲ್ಲ ಶಿವನಾಗಿರಬೇಕು, ಇಲ್ಲ ದತ್ತನಾಗಿರಬೇಕು. ಇವಾಗ ಎಲ್ಲರೂ ಶಿವ ಅಂತ ಕರೆದಾಗ ಆ ಹೆಸರಿಗೆ ಬಹಳವಾಗಿ ಬಲ ಕೊಡುತ್ತೆ. ಈ 2 ಹೆಸರಿಟ್ಟಾಗ ಆ ಮಕ್ಕಳಿಗೆ ಬಲ ಕೊಡಲ್ಲ. ಅದಕ್ಕೋಸ್ಕರವಾಗಿ ನಾಮ ನಕ್ಷತ್ರ ಅಂತ ನಾವು ಆರಾಧನೆ ಮಾಡ್ತೀವಿ. ನಾಮ ನಕ್ಷತ್ರ ದೇವತೆಗಳನ್ನು ಆರಾಧನೆ ಮಾಡಿದಾಗ ಈ 2 ಹೆಸರು ಇಟ್ಟಾಗ ಆ ಹೆಸರಿಗೆ ಬಲ ಸಿಕ್ಕಲ್ಲ. ಅದಕ್ಕೋಸ್ಕರವಾಗಿ ಮೊದಲಾಗಿ ತಂದೆ ತಾಯಿಗಳು ತಿಳಿಯಬೇಕಾಗಿರೋದು, ನಾಮ ನಕ್ಷತ್ರಗಳು ಬಂದಾಗ ಒಂದೇ ಹೆಸರನ್ನು ಇಟ್ಟಾಗ ಮಾತ್ರ ಆ ಹೆಸರಿಗೆ ಬಲ ಸಿಕ್ಕೋದು. ಮತ್ತು ವಿಶೇಷವಾಗಿ 2ನೇ ಕೆಲಸ ಏನು ಅಂದಾಗ, ನಾಮಕರಣ ಆಯಿತು, ತದನಂತರ ಮಕ್ಕಳಿಗೆ ಕಿವಿ ಚುಚ್ಚಿಸ್ತಾರೆ ಅಲ್ವಾ? ಏನಕ್ಕೆ ಕಿವಿ ಚುಚ್ಚಿಸೋದು ಅಂದರೆ, ಯಾವ ಮಕ್ಕಳು ಹಠ ಮಾಡ್ತಾರೆ ಅವರು ಕಿವಿ ಚುಚ್ಚು ಅಂತ ಹೇಳ್ತಾರೆ ಹಿರಿಯರು. ಆವಾಗ ಹಠ ನಿಲ್ಲಿಸ್ತಾರೆ ಅಂತ ಹೇಳ್ತಾರೆ. ಗಂಡು ಮಕ್ಕಳಿಗೆ ಕಿವಿ ಚುಚ್ಚಿಸ್ತಾರೆ, ಅದೇ ಹೆಣ್ಣು ಮಕ್ಕಳಿಗೆ ಮೂಗು ಚುಚ್ಚಿಸ್ತಾರೆ. ಎಷ್ಟೋ ಜನ ಇವಾಗ ಹೆಣ್ಮಕ್ಳು ಮೂಗು ಚುಚ್ಚಿಸ್ಕೊಡಲ್ಲ. ಎಷ್ಟೋ ಜನ ತವರು ಮನೆಯಿಂದ ಗಂಡನ ಮನೆಗೆ ಹೋಗಬೇಕು ಅಂದಾಗ ಆ ತಾಯಿ ಹೇಳ್ತಾಳೆ, ನಿಮ್ಮ ಮಗಳಿಗೆ ಮೂಗು ಚುಚ್ಚಿಸಿ ಅವಾಗ ಮಾತ್ರ ನಾವು ಹೆಣ್ಣೊಪ್ಪಿಸ್ಕೊಳ್ಳೋದು ಅಂತಾರೆ. ಯಾಕೆ ಅಂದರೆ, ಆ ಹೆಣ್ಣು ಮಗಳು ಯಾವ ಹೆಣ್ಣು ಮಗಳಿಗೆ ಮೂಗು ಚುಚ್ಚಲ್ಲ, ಆ ಹೆಣ್ಣು ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಮೂಗು ಚುಚ್ಚಿಸ್ಬೇಕು. ಗಂಡು ಮಕ್ಕಳಿಗಾದರೆ ಕಿವಿ ಚುಚ್ಚಿಸ್ಬೇಕು ಅಂತ ಹೇಳ್ತೀವಿ. ಮತ್ತು ತದನಂತರ ಏನು, ನಾಮಕರಣ ಆಯಿತು, ಕಿವಿ ಚುಚ್ಚಿದ್ದಾಯಿತು, ಅನ್ನಪ್ರಾಶನ ಅಂದರೆ ಮಕ್ಕಳಿಗೆ ಮೊದಲಾಗಿ ಅನ್ನವನ್ನು ತಿನ್ನಿಸ್ತೀವಿ. ಹಾಗಾಗಿ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆಯನ್ನು ಮಾಡಿ ಅನ್ನಪ್ರಾಶನವನ್ನು ಮಾಡಿಸಬೇಕು ಪ್ರತಿಯೊಬ್ಬರ ಮಕ್ಕಳಿಗೆ. ಇವಾಗ ಏನೇನೋ ವಿಧವಾಗಿ ಏನೇನೋ ತಿನ್ನಿಸ್ಬಿಡ್ತಾರೆ ಮಕ್ಕಳಿಗೆ. ಯಾವತ್ತೂ ನೀವು ಏನೇ ತಿಂದರೂ ಅನ್ನವನ್ನು ತಿನ್ನಿಸ್ತೇ ಇದ್ದಾಗ ಮಕ್ಕಳಿಗೆ ಆರೋಗ್ಯವಿರಲ್ಲ, ಪೌಷ್ಟಿಕವಾಗಿ ಬೆಳೆಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅನ್ನಪ್ರಾಶನವನ್ನು ಮಾಡಿಸ್ತಾರೆ. ತದನಂತರ ಚೌಲ ಅಂದರೆ, ಎಷ್ಟು ನಮ್ಮ ಮನೆ ದೇವರು
ಮುನೇಶ್ವರ, ನಮ್ಮನೆ ದೇವರು ನಂಜುಂಡೇಶ್ವರ, ನಮ್ಮನೆ ದೇವರು ವೆಂಕಟೇಶ್ವರ ಚೌಲವನ್ನು ಕೊಡ್ತಾರೆ. ಅಂದರೆ ಮೊದಲನೇ ಕೂದಲನ್ನು ತೆಗೆಸೋದು ಅಂತ ಹೇಳ್ತಾರೆ. ನಿಮ್ಮ ಕುಲದೇವರಿಗೆ ಅದು ಸಮರ್ಪಣೆಯನ್ನು ಮಾಡಿಸ್ತಾರೆ, ಅದು ಕೂದಲು ತೆಗೆಸೋದು. ತದನಂತರ ಏನು ಅಂದಾಗ ವಿದ್ಯಾಭ್ಯಾಸವನ್ನು ಮಾಡಿಸ್ತೀವಿ ಮಕ್ಕಳಿಗೆ. ಎಲ್ಲಿ ಅಂದಾಗ ನಾನು ಮೊದಲಾಗೇ ಹೇಳಿದ್ದೀನಿ, ಯಾವ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು ಅಂತ ಇರುತ್ತೆ. ಫಸ್ಟ್ ಶಿವಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು. ತದನಂತರ ನೀವು ಶೃಂಗೇರಿಗೆ ಕರ್ಕೊಂಡೋಗಿ ಶಾರದಾ ಪೀಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸಿದಾಗ ಪೂರ್ಣವಾದ ವಿದ್ಯೆ ಆ ಮಕ್ಕಳಿಗೆ ದೊರಕುತ್ತೆ ಅನ್ನೋದು. ತದನಂತರ ಏನು, ವಿದ್ಯಾಭ್ಯಾಸ ಆಯಿತು. ವಿದ್ಯಾಭ್ಯಾಸ ಆದಮೇಲೆ ಒಂದು ಉದ್ಯೋಗ ಪ್ರಾಪ್ತಿ ಆಯಿತು. ಆ ಉದ್ಯೋಗದಲ್ಲಿ ಏನು ಮಾಡಬೇಕು ಮಕ್ಕಳಿಗೆ, ನೀವೇನು ಹೇಳ್ಕೊಡ್ಬೇಕು ಅಂದಾಗ, ನೀನು 10 ರೂಪಾಯಿ ದುಡ್ದೆ. ಯಾಕಂದರೆ ಮಾತಾಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವಾನ್ ಶಿವಭಕ್ತಶ್ಚ ಸ್ವದೇಶೋ ಭುವನತ್ರಯಂ ಅಂತ ನಾವು ಹೇಳ್ತೀವಿ. ಏನು ಅಂದರೆ ಮೊದಲನೇ ಗುರು ಯಾರು ಅಂದರೆ ತಂದೆ ಮತ್ತು ತಾಯಿ ಆಗಿರ್ತಾರೆ ಅಲ್ವಾ. ಆ ತಂದೆ ತಾಯಿಯರು ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅಂದರೆ, ನೀನು 10 ರೂಪಾಯಿ ಸಂಪಾದನೆ ಮಾಡಿದೆ ಈ ತಿಂಗಳು, ಮೊದಲನೇ ನಿನ್ನ ಸಂಬಳ ಅಂದಾಗ ಆ ತಂದೆ ತಾಯಿಯರು ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅಂದರೆ 10 ರೂಪಾಯಿಲಿ 5 ರೂಪಾಯಿನ ನಿನ್ನ ಕುಟುಂಬಕ್ಕೆ ಅಂತ ಫಸ್ಟ್ ಕೊಟ್ಬಿಡಬೇಕು. ಇನ್ನೆಷ್ಟು ಮಿಕ್ತು? 5 ರೂಪಾಯಿ ಮಿಕ್ತಲ್ವಾ? ಆ 5 ರೂಪಾಯಿಲಿ 1 ರೂಪಾಯಿನ ದೈವ ಕಾರ್ಯಕ್ಕೆ ಅಂತ ಎತ್ತಿಡಬೇಕು. ಏನು, ತೀರ್ಥಕ್ಷೇತ್ರ ದರ್ಶನಕ್ಕೆ, ದೇವಸ್ಥಾನಗಳು ಹೋದಾಗ ಉಂಡಿಗೆ, ಮಂಗಳಾರತಿ ಕಾಸಿಗೆ, ಮತ್ತು ಹೂವು ಅದು ಇದು ತೊಗೊಂಡೋಗಿ ದೇವರಿಗೆ ಸಮರ್ಪಣೆ ಮಾಡೋಕ್ಕೆ ಅಂತ 1 ರೂಪಾಯಿ ಇಡಬೇಕು. ಇನ್ನೆಷ್ಟು ಮಿಕ್ತು? 4 ರೂಪಾಯಿ ಮಿಕ್ತು. ಆ 4 ರೂಪಾಯಿಲಿ 1 ರೂಪಾಯಿನ ದಾನ ಧರ್ಮವನ್ನು ಮಾಡಬೇಕು. ಯಾರಿಗೆ ದಾನ ಧರ್ಮ ಮಾಡಬೇಕು ಅಂದರೆ ಅಂಗವಿಕಲರಿಗೆ, ನಿಶಕ್ತರಿಗೆ, ಭಗವಂತ ಅವ್ರಿಗೇನೂ ಮಾಡೋಕ್ಕೆ ಶಕ್ತಿನೇ ಇಲ್ಲ ಅಂತ ಅಂದಿರ್ತಾರಲ್ವಾ, ಅವ್ರಿಗೆ ದಾನ ಧರ್ಮವನ್ನು ಮಾಡಿ ನಿನ್ನ ಕುಟುಂಬವನ್ನು ಕಾಯುತ್ತೆ. ಇನ್ನೆಷ್ಟು ಮಿಕ್ತು? 3 ರೂಪಾಯಿ ಮಿಕ್ತು. 3 ರೂಪಾಯಿಲಿ 1 ರೂಪಾಯಿನ ನೀನು ನಿನ್ನ ವರ್ಗದವರ ಜೊತೆ ಖರ್ಚು ಮಾಡಿಬಿಡ್ಬೇಕಂತೆ. ಯಾಕಂದರೆ 10 ರೂಪಾಯಿ ದುಡಿದು 1 ರೂಪಾಯಿ ನಿನ್ನ ವೈಯಕ್ತಿಕ ಖರ್ಚಿಗೆ ಇಲ್ಲ ಅಂದಾಗ ನಿನಗೆ ಆ 10 ರೂಪಾಯಿ ದುಡಿಯೋ ಮನಸ್ಸು ಹೊಟ್ಟೋಗುತ್ತಂತೆ. ಅದಕ್ಕೋಸ್ಕರವಾಗಿ ಆ 1 ರೂಪಾಯಿನ ನೀನು ನಿನ್ನ ವರ್ಗದವರ ಜೊತೆ ನಿನಗೆ ಬೇಕಾದ ಹಾಗೆ ಖರ್ಚು ಮಾಡ್ಕೊಂಬಿಡಪ್ಪ ಅಂತ ಅನ್ಬೇಕಂತೆ. ಇನ್ನೆಷ್ಟು ಮಿಕ್ತು? 2 ರೂಪಾಯಿ ಮಿಕ್ತು. ಆ 2 ರೂಪಾಯಿಲಿ ಮದುವೆ ಆಗಿದ್ದರೆ ಹೆಂಡತಿ ಕೈಲಿ, ಮದುವೆ ಆಗಿಲ್ಲ ಅಂದರೆ ತಾಯಿ ಕೈಲಿ ಕೊಟ್ಟುಬಿಟ್ಟು ಕಷ್ಟ ಕಾಲ ಬರುತ್ತೆ ಎತ್ತಿಡಮ್ಮ ಅಂತ ಅವ್ರ ಕೈ ಕೊಟ್ಟು ಎತ್ತಿಡಬೇಕಂತ. ಇನ್ನೆಷ್ಟು ಮಿಕ್ತು? ಖಾಲಿ 10 ರೂಪಾಯಿ ಮುಗೀತು. ಇಲ್ಲ, ಇನ್ನೂ 1 ರೂಪಾಯಿ ಮಿಕ್ತು. 9 ರೂಪಾಯಿಲಿ 5 ರೂಪಾಯಿ ನೀವು ದಾನ ಧರ್ಮ ಮಾಡಿದ್ರಿ, 1 ರೂಪಾಯಿ ಭಗವಂತನಿಗೆ ಇಟ್ರಿ, 1 ರೂಪಾಯಿ ತೀರ್ಥಕ್ಷೇತ್ರ ದರ್ಶನಕ್ಕೆ ಅಂತ ಇಟ್ರಿ, 1 ರೂಪಾಯಿ ನೀವು ಖರ್ಚು ಮಾಡ್ಕೊಂಡ್ರಿ, 1 ರೂಪಾಯಿ ತಾಯಿ ಕೈ ಕೊಟ್ಟು ಇಟ್ರಿ, 9 ರೂಪಾಯಿ ಆಯ್ತಲ್ವಾ? ಇನ್ನೊಂದು ರೂಪಾಯಿ ಏನು ಮಾಡ್ತೀರಾ? ಏನು ಮಾಡಬೇಕು? ಇಷ್ಟೆಲ್ಲ ಮಾಡಾದ್ಮೇಲೆ ಇದು ಕಲಿಯುಗದಲ್ಲಿ ಯಾರೂ ಅಲ್ವಂತೆ, ನಿಮಗೆ ನೀವೇ. ಹಾಗಾಗಿ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ನೀವು ಎತ್ತಿಟ್ಟಿರ್ಬೇಕಂತೆ ಆ 1 ರೂಪಾಯಿನ. ಯಾಕೆ ಅಂದರೆ ಕಲಿಯುಗದಲ್ಲಿ ಮಕ್ಕಳಿಗೆ ತಂದೆ ಅಲ್ಲ, ತಂದೆಗೆ ಮಕ್ಕಳಲ್ಲ, ಹೆಂಡತಿಗೆ ಗಂಡನಲ್ಲ, ಗಂಡತಿಗೆ ಹೆಂಡತಿ ಅಲ್ಲ, ಕುಟುಂಬಕ್ಕೆ ನೀವಲ್ಲ ಅಂತ ಹೇಳುತ್ತೆ ನಾವು. ಅದಕ್ಕೋಸ್ಕರವಾಗಿ ಯಾರೂ ಇಲ್ಲ. ಇವಾಗ ತಂದೆ ತಾಯಿ ಆಯಿತು ಹೋದರು, ದೂರ ಹೋದರು, ಆಯಿತಾ, ಅಣ್ಣ ತಮ್ಮ ಜೊತೆಲಿರ್ತಾರ ಈಗಿನ ಕಾಲದಲ್ಲಿ? ಖಂಡಿತವಾಗಿಯೂ ಇರಲ್ಲ. ನಿನ್ನ ಕಷ್ಟ ಬಂತ, ಅಯ್ಯೋ ನಮ್ಮ ಅಣ್ಣಂಗೆಲ್ಲ ಕೊಟ್ಟು ಸಾಕಾಗಿದೆಯಪ್ಪ, ಅಯ್ಯೋ ನನ್ನ ತಮ್ಮಂಗೆ ಕೊಟ್ಟು ಸಾಕಾಗಿದೆಯಪ್ಪ, ಅವನ ಹಣೆ ಬರ ಏನಾರ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಟುಬಿಡ್ತಾರೆ. ಆಗ ಕಷ್ಟ ಕಾಲ ಬರುತ್ತೆ, ಖಂಡಿತವಾಗಿ ಬರುತ್ತೆ. ಆ 1 ರೂಪಾಯಿನ ತೊಗೊಂಡೋಗಿ ಯಾರಿಗೂ ತೊಂದರೆ ಕೊಡದಿರೋ ಹಾಗೆ, ಯಾರಿಗೂ ಕಣ್ಣಿಗೆ ಕಾಣಿಸ್ತಿರೋ ಹಾಗೆ ದೂರದಲ್ಲಿ ನೀನು ಜೀವನವನ್ನು ಕಳಿಬೇಕಂತೆ. ಅದಕ್ಕೋಸ್ಕರವಾಗಿ ಮಕ್ಕಳಿಗೆ ಈ ಸಂಸ್ಕಾರವನ್ನು ಹೇಳ್ಕೊಡ್ಬೇಕು. ಫಸ್ಟು ಮಕ್ಕಳಿಗೆ ಹಿರಿಯರ ವಿನಯತ್ವವನ್ನು ಕಲಿಸ್ಕೊಡ್ಬೇಕು. ಆಗ ನಿಮ್ಮ ಜೀವನ ಸುಖಕರವಾಗಿ ಜೀವನ ಮಾಡೋಕ್ಕೆ ಸಾಧ್ಯ. ಮತ್ತು ಕೊನೆಯ ಕರ್ಮ ಏನು ಅಂದರೆ ಅವನ ಅಂತ್ಯ ಸಂಸ್ಕಾರ. ಅದಕ್ಕೆ ನಮಗೆ ಕಾಶಿಯಲ್ಲಿ ಹೇಳ್ತೀವಿ, ಯಾರಿಗೆ ಯಾರೂ ಇಲ್ಲ ಅಂದಾಗ 1 ರೂಪಾಯಿ ತೊಗೊಂಡೋಗಿ ಏನು ಮಾಡಬೇಕು ಅಂದರೆ, ಕಾಶಿಲಿ ಒಂದು ಜಾಗ ಇದೆ. ಏನು ಅಂದರೆ ಕೊನೆಯ ಕಾಲದಲ್ಲಿ ಕಳಿಯೋಕೆ ಅಂತಲೇ ಆ ಜಾಗವನ್ನು ಇಟ್ಟಿದ್ದಾರೆ. ಅಲ್ಲಿ ತೊಗೊಂಡೋಗಿ ನಿಮ್ಮಲ್ಲಿ ಏನು ಹಣ ಇರುತ್ತೆ ಆ ಕ್ಷೇತ್ರಕ್ಕೆ ತೊಗೊಂಡೋಗಿ ಕಾಶಿಯಲ್ಲಿ ಕೊಟ್ಟುಬಿಟ್ರೆ ನೀವು ಸಾಯೋವರೆಗೂ ಅಲ್ಲೇ ಇರ್ಬೋದಂತೆ. ಇದ್ದು ನಿಮಗೆ ಡೈಲಿ ಊಟವನ್ನು ಹಾಕ್ತಾರೆ, 1 ಹೊತ್ತು ಊಟವನ್ನು ಹಾಕ್ತಾರೆ. ಆ 1 ಹೊತ್ತು ಊಟ ಮಾಡಿ ಆ ಕಾಶಿಯಲ್ಲೇ ಇದ್ದು ತದನಂತರ ನಿಮ್ಮ ಮರಣದ ನಂತರ ಅವರೇ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಅದಕ್ಕೆ ಕಾಶಿಯಲ್ಲಿ ಸತ್ತರೆ ಅವನು
ಕೈಲಾಸಕ್ಕೆ ಹೋದ ಅಂತ ಹೇಳ್ತೀವಿ. ಹಾಗಾಗಿ ಈ ರೀತಿಯಾಗಿ ಸಂಸ್ಕಾರವನ್ನು ನಾವು ವಿಧ ವಿಧವಾಗಿ ವಿಂಗಡಣೆಯನ್ನು ಮಾಡಿ ಜೀವನವನ್ನು ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಗುರುಗಳೇ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಈ ಮನುಷ್ಯನಿಗೆ ಸಂಸ್ಕಾರ ಇರಬೇಕು ಅಂತಂದರೆ ಯಾವೆಲ್ಲ ಅದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.